ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ. ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಜ್ಞಾನಗಮ್ಯದ ಜಿಜ್ಞಾಸುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಣದೇವರು ನಮ್ಮ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೇಗೆ ಪಾತ್ರ ವಹಿಸ್ತಾರೆ ಅನ್ನುವುದನ್ನು ಕೆಲವು ಚಿಂತನೆಗಳೊಂದಿಗೆ ಪರ್ಯಾಲೋಚನೆ ನಡೆಸೋಣ. ಒಂದು ಮಾತು ಬರುತ್ತೆ, ಧರ್ಮಾಭಿಮಾನಿ ಸ ವಾಯು ಸತ್ಯಾಭಿಮಾನವಾನ್. ಎರಡು ಪ್ರಮುಖ ಮೌಲ್ಯಗಳು, ಧರ್ಮ ಮತ್ತು ಸತ್ಯ. ಸತ್ಯಂ ವದ ಧರ್ಮಂ ಚರ ಅಂತ ಉಪನಿಷತ್ತಲ್ಲಿ ಬರುವ ಹಾಗೆ. ಈ ಪ್ರಮಾಣ ಹೇಳುತ್ತೆ, ಸತ್ಯಕ್ಕೆ ಅಭಿಮಾನಿಯಾದವ ವಾಯುದೇವ, ಧರ್ಮಕ್ಕೆ ಅಭಿಮಾನಿಯಾದವ ವಾಯುದೇವ. ನಮ್ಮಿಂದ ಸತ್ಯವನ್ನು ಹೇಳಿಸುವವ ವಾಯುದೇವ. ನಾವು ಸತ್ಯವನ್ನು ಹೇಳಬೇಕು ಅಂದರೆ ಅದಕ್ಕೆ ಪ್ರೇರಣೆ ವಾಯುದೇವಂದು ಬೇಕು. ಧರ್ಮಾಚರಣೆ ಮಾಡಬೇಕು ಅಂದರೆ ವಾಯುದೇವರ ವಿಶೇಷವಾದ ಅನುಗ್ರಹ ಬೇಕು. ಧರ್ಮಾಭಿಮಾನಿ ಸಾ ವಾಯು ಸತ್ಯಾಭಿಮಾನವಾನ್. ಇದು ಸತ್ಯ ಅಂದ ಕೂಡಲೇ ಸಾಮಾನ್ಯವಾಗಿ ನಾವು ಭಾವಿಸುವುದು ಸುಳ್ಳು ಅಲ್ಲದಿದ್ದದ್ದು ಸತ್ಯ ಅಂತ. ಒಂದು ಹಂತದಲ್ಲಿ ಹೌದು, ಆದರೆ ಮಧ್ವಗುರುಗಳು ಹೇಳ್ತಾರೆ, ಯಸ್ ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿಗೀಯತೆ. ಸಜ್ಜನರಿಗೆ ಅತ್ಯಂತ ಹಿತವಾದದ್ದೇ ಸತ್ಯ. ಈ ರೀತಿ ಸಜ್ಜನರಿಗೆ ಅತ್ಯಂತ ಹಿತವಾದದ್ದು ಯಾವುದು, ಅದನ್ನು ಯಾರಿಂದ ಹೇಗೆ ಹೇಳಿಸಬೇಕು, ಹೀಗೆಲ್ಲ ಈ ನಿಟ್ಟಿನಲ್ಲೆಲ್ಲ ಅನುಗ್ರಹ ಮಾಡುವವರು ವಾಯುದೇವರು. ಇದಕ್ಕೆ ನಾವು ಮಹಾಭಾರತದಲ್ಲಿ ಭೀಮಸೇನ ದೇವರ ದೃಷ್ಟಾಂತವನ್ನು ನಾವು ನೋಡ್ಬೋದು. ಭೀಮಸೇನ ದೇವರು ನೋಡಿ, ಧರ್ಮರಾಜ ಯಮಧರ್ಮನೇ ಧರ್ಮರಾಜನಾಗಿ ಅವತರಿಸಿದವ, ಅವನಿಂದಲೂ ಕೂಡ ಧರ್ಮವನ್ನು ಆಚರಣೆ ಮಾಡಿಸಿದವ ಭೀಮಸೇನ, ಅವನಿಂದಲೂ ಕೂಡ ಸತ್ಯವನ್ನು ಹೇಳಿಸಿದವ ಭೀಮಸೇನ. ಗಮನಿಸಿ, ಧರ್ಮರಾಜ ವನವಾಸಕ್ಕೆ ಪಾಂಡವರು ಹೋದ ಮೇಲೆ ಅಲ್ಲಿ ಎಲ್ಲ ಋಷಿಗಳೆಲ್ಲ ಬಂದಿದ್ದರು. ಅವರಿಗೆಲ್ಲ ಸಾಕಷ್ಟು ಅವರ ಉಪಚಾರ ಮಾಡ್ತಾ ಆತಿಥ್ಯವನ್ನು ಒದಗಿಸ್ತಾ ನಾವು ಇಲ್ಲೇ ಇದ್ದು ಬಿಡೋಣ ಅಂತ, ಆರಾಮವಾಗಿ ಇಲ್ಲಿ ಇದ್ದು ಬಿಡೋಣ, ಇನ್ನು ಅಲ್ಲಿ ಹೋಗಿ ದುರ್ಯೋಧನಾದಿಗಳ ವಿರುದ್ಧ ಯಾಕೆ ಕಾದಾಡಬೇಕು, 12 ವರ್ಷ ಆದಮೇಲೂ ಕೂಡ ಬೇಡ, 13 ವರ್ಷ ಆದಮೇಲೂ ಕೂಡ ಅಲ್ಲಿ ಹೋಗೋದು ಬೇಡ ಅಂತ ಈ ಚಿಂತನೆಗೆ ಒಳಗಾಗಿದ್ದ. ಆಗ ಭೀಮಸೇನ ದೇವರು ದ್ರೌಪದಿಯಿಂದ ಕೂಡಿಕೊಂಡು ಪೌರುಷವಾದವನ್ನು ಮಂಡಿಸಿ, ಅಂದರೆ ಪರಮಾತ್ಮನ ಅನುಗ್ರಹ, ನಮ್ಮ ಪೂರ್ವಜನ್ಮದ ಕರ್ಮ, ಇದರ ಜೊತೆಗೆ ನಮ್ಮ ಪ್ರಯತ್ನ, ಪೌರುಷ ಅಂದರೆ ಪ್ರಯತ್ನ, ಇದರ ಪಾತ್ರ ಎಷ್ಟು ಮಹತ್ವಪೂರ್ಣದ್ದು ಚೆನ್ನಾಗಿ ಮನವರಿಕೆ ಆಗುವಂತೆ ಯುಧಿಷ್ಠಿರನಿಗೆ ಹೇಳಿ, ಯುಧಿಷ್ಠಿರ ಹಾಗಾದರೆ 13 ವರ್ಷ ಆದ ಮೇಲೆ ದುರ್ಯೋಧನಾದಿಗಳ ವಿರುದ್ಧ ಕಾದಾಡಲಿಕ್ಕೆ ನಾನು ಸಿದ್ಧ ಅಂತ ಮಾನಸಿಕ ಸಿದ್ಧತೆಗೆ ಒಳಗಾಗುವಂತೆ ಮಾಡಿರ್ತಕ್ಕಂಥ ದೊಡ್ಡ ಪಾತ್ರ ಭೀಮಸೇನಂದು ಗಮನಿಸಬೇಕಾದ್ರೆ. ಒಂದೊಮ್ಮೆ ವನವಾಸದ ಸಂದರ್ಭದಲ್ಲಿ ಪೌರುಷವಾದವನ್ನು ಮಂಡಿಸದಿದ್ದರೆ ಹೇಗೆ ಅರ್ಜುನ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಗೀತೋಪದೇಶಕ್ಕಿಂತ ಮುಂಚೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹಿಂಜರಿದಿದ್ದ, ಯುಧಿಷ್ಠಿರನ್ನು ಹಾಗೆ ಮಾಡ್ತಿದ್ದ. ಆದರೆ ಯುಧಿಷ್ಠಿರ ಹಾಗೆ ಮಾಡಿಲ್ಲ. ನಮಗೆ ಆಶ್ಚರ್ಯ, ಯುಧಿಷ್ಠಿರನ ಸ್ವಭಾವ ಅಂಥದ್ದು, ಅರ್ಜುನನ ಸ್ವಭಾವ ಹಾಗಲ್ಲ. ಆದರೆ ಅರ್ಜುನ ಹಾಗೆ ಮಾಡಿದ, ಭೀಮಸೇನ ಮಾಡಿಲ್ಲ. ಯಾಕೆ ಯುಧಿಷ್ಠಿರ ಯಾಕೆ ಮಾಡಿಲ್ಲ? ಯಾಕೆಂದರೆ ಯುಧಿಷ್ಠಿರನನ್ನು ಭೀಮಸೇನ ಅಷ್ಟು ಸಿದ್ಧಪಡಿಸಿದ್ದ. ಭೀಮಸೇನ ಮತ್ತು ದ್ರೌಪದಿ ಇಬ್ಬರು ಸೇರಿ ಪೌರುಷವಾದವನ್ನು ಮಂಡನೆ ಮಾಡಿ
ದುಷ್ಟರ ವಿರುದ್ಧ ಕಾದಾಡಲೇಬೇಕು, ಇದು ಕ್ಷತ್ರಿಯರ ಪರಮಧರ್ಮ. ಹಾಗಂತ ಅವರ ಮಾನಸಿಕ ಸಿದ್ಧತೆ ಆಗುವಂತೆ ಭೀಮಸೇನ ಮಾಡಿ. ಹಾಗಾದರೆ ಧರ್ಮರಾಜನಿಂದಲೂ ಕೂಡ ಕ್ಷತ್ರಿಯನಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಾಚರಣೆ ಆಗುವಂತೆ ಮಾಡುವಲ್ಲಿ ಭೀಮಸೇನ ಪಾತ್ರ ಮಹತ್ವಪೂರ್ಣದು. ಹಾಗೆಯೇ ಸತ್ಯವನ್ನು ಹೇಳಿಸುವಿಕೆಯಲ್ಲಿ ದ್ರೋಣಾಚಾರ್ಯರು ಯುದ್ಧ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರು ವಸ್ತುತಃ ಬ್ರಾಹ್ಮಣರು, ಆದರೆ ಆಪದ್ಧರ್ಮವಾಗಿ ಕ್ಷತ್ರಿಯ ಧರ್ಮವನ್ನು ಸ್ವೀಕಾರ ಮಾಡಿದವರು. ಹಾಗಾಗಿ ಆಪದ್ಧರ್ಮದ ಆ ಚೌಕಟ್ಟಿಗೆ ಅನುಗುಣವಾಗಿ ಎಷ್ಟು ದಿವಸ ಅವರು ಯುದ್ಧ ಮಾಡಬೇಕು ಅಷ್ಟೇ ದಿವಸ ಯುದ್ಧ. ಒಂದು ಗಳಿಗೆಯೂ ಕೂಡ ಹೆಚ್ಚು ಯುದ್ಧ ಮಾಡುವಂತಿಲ್ಲ. ಮಾಡಿದರೆ ಮಹಾಪಾತಕ ಬಂದುಬಿಡುತ್ತೆ. ಯಾಕೆಂದರೆ ಅವರು ಬ್ರಾಹ್ಮಣರು. ಕ್ಷತ್ರಿಯನಿಗೆ ದುಷ್ಟ ಕ್ಷತ್ರಿಯನ ವಿರುದ್ಧ ಕಾದಾಡುವುದು ಅವನಿಗೆ ಧರ್ಮ, ಅದು ಬ್ರಾಹ್ಮಣರಿಗೆ ಅಲ್ಲ. ಹಾಗಾಗಿ ಆ ಆಪದ್ಧರ್ಮದ ಚೌಕಟ್ಟಿಗೆ ಅನುಗುಣವಾಗಿ ದ್ರೋಣಾಚಾರ್ಯರು ಎಷ್ಟು ಯುದ್ಧ ಮಾಡಬೇಕು ಅಷ್ಟು ಯುದ್ಧ ಅವರಿಂದ ಆಗಿದೆ. ಇನ್ನು ಯುದ್ಧದಿಂದ ಅವರು ನಿವೃತ್ತರಾಗಲೇಬೇಕು, ಇಲ್ಲಾಂದರೆ ಮಹಾಪಾಪ ಬರುತ್ತೆ. ಅದಕ್ಕಾಗಿ ಕೃಷ್ಣ ಯುಧಿಷ್ಠಿರನ ಬಾಯಲ್ಲಿ ಅಶ್ವತ್ಥಾಮಾಹತಃ, ಯಾಕೆಂದರೆ ಅವರು ಪ್ರತಿಜ್ಞೆ ಮಾಡಿದರು, ನನ್ನ ಮಗನ ಸಾವಿನ ಸುದ್ದಿ ಕೇಳಿಬಿಟ್ರೆ ನಾನು ಯುದ್ಧದಿಂದ ನಿವೃತ್ತನಾಗ್ತೇನೆ. ಅದಕ್ಕೆ ಕೃಷ್ಣ ಏನಾದರೂ ಪ್ರಯತ್ನ ಮಾಡಿ ಯುಧಿಷ್ಠಿರನ ಬಾಯಿಯಿಂದ ಅಶ್ವತ್ಥಾಮಾಹತಃ ಅಂತ ಮಾತು ಬರಬೇಕು ಅಂತ ಯುಧಿಷ್ಠಿರನ್ನು ಪ್ರೇರಣೆ ಮಾಡಿ. ಎಷ್ಟು ಮಾಡಿದರೂ ಯುಧಿಷ್ಠಿರ ಕೇಳಲಿಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಇದರಿಂದ ದ್ರೋಣಾಚಾರ್ಯರಿಗೂ ಒಳ್ಳೆಯದಾಗುತ್ತೆ, ಪಾಂಡವರಿಗೂ ಒಳ್ಳೆಯದಾಗುತ್ತೆ, ನೀನು ಹೇಳು ಅಂತ. ಆದರೂ ಹಿಂದೆ ಬಂದು ನೋಡ್ತಾ ಇದ್ದಾನೆ. ಆಗ ಭೀಮಸೇನ ಪಾತ್ರ ಏನು ಗೊತ್ತಾ, ಮಾಲವ ಅನ್ನತಕ್ಕಂಥ ಒಬ್ಬ ರಾಜನ ಅಶ್ವತ್ಥಾಮ ಅನ್ನತಕ್ಕಂಥ ಒಂದು ಆನೆಯನ್ನು ಕೊಂದ ಭೀಮಸೇನ. ಬಂದು, ಅಣ್ಣ ನೋಡು, ಅಶ್ವತ್ಥಾಮ ಅನ್ನತಕ್ಕಂಥ ಆನೆ ಸತ್ತಿದೆ, ಅದನ್ನು ಗಮನದಲ್ಲಿಟ್ಟುಕೊಂಡು ನೀನು ಅಶ್ವತ್ಥಾಮ ಹತಃ ಅಂತ ಹೇಳು. ಆ ಅಶ್ವತ್ಥಾಮ ಹತಃ ಅಂತ ಏನು ಕೃಷ್ಣ ಯುಧಿಷ್ಠಿರನಿಗೆ ಹೇಳಲಿಕ್ಕೆ ಏನು ಹೇಳಿದ್ದಾನೆ ಅದನ್ನು ಹೇಳುವಂತೆ, ಯುಧಿಷ್ಠಿರ ಹೇಳುವಂತೆ ಅವನಿಗೆ ಪ್ರೇರಣೆ ನೀಡಿದವ ಭೀಮಸೇನ. ಹಾಗಾಗಿ ಸತ್ಯ, ಅದು ಸತ್ಯ. ಅದು ಯಸ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿಗೀಯತೆ ಅಂತ. ಅದು ಸುಳ್ಳು ಅಲ್ಲದೇ ಇರುವ ಸತ್ಯ ಆಗದೇ ಇರ್ಬೋದು, ಆದರೆ ಸ್ವಯಂ ದ್ರೋಣಾಚಾರ್ಯರಿಗೆ, ಪಾಂಡವರಿಗೆ, ಇನ್ನು ಸಾವಿರಾರು ಮಂದಿ ಸಜ್ಜನರಿಗೆ ಹಿತಕರವಾಗಿರ್ತಕ್ಕಂಥ ಇದದು. ಹಾಗಾಗಿ ವಾಸ್ತವವಾಗಿ ದ್ರೋಣಾಚಾರ್ಯರ ಮಗರಾಗಿರ್ತಕ್ಕಂಥ ಅಶ್ವತ್ಥಾಮ ಸಾಯದಿದ್ದರೂ ಕೂಡ ಅಶ್ವತ್ಥಾಮ ಹತ ಅನ್ನತಕ್ಕಂಥ ಮಾತು ಸತ್ಯ. ಆ ಮಾತನ್ನು ದ್ರೋಣಾಚಾರ್ಯರಿಂದ ಹೇಳಿಸುವಲ್ಲಿ ಭೀಮಸೇನ ಪಾತ್ರವನ್ನು ನಾವು ಗಮನಿಸಬೇಕಾದದ್ದು. ಹಾಗಾಗಿ ಸತ್ಯಾಭಿಮಾನವಾನ್ ಅಂತ, ವಾಯುದೇವರು ಸತ್ಯಕ್ಕೆ ಅಭಿಮಾನಿ. ಹಾಗಾಗಿ ತನ್ನ ಮೂಲ ರೂಪದಲ್ಲಿ ಹಾಗೆ ಅವತಾರ ರೂಪಗಳಲ್ಲೂ ಹೇಗೆ ಸತ್ಯವನ್ನು ನುಡಿಯುವುದಕ್ಕೆ ಹೇಗೆ ಪ್ರೇರಣೆ ನೀಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾದದ್ದು. ಹಾಗೆ ಭಕ್ತ್ಯಾದಿಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಭಕ್ತಿ, ಜ್ಞಾನ, ವೈರಾಗ್ಯ, ಇದರ ಸ್ಥಾಪನೆಯಲ್ಲಿ ವಾಯುದೇವರ ಪಾತ್ರ ಬಹಳ ದೊಡ್ಡದು. ನಾರದೀಯ ಅನ್ನತಕ್ಕಂಥ ಒಂದು ಪ್ರಮಾಣ ಹೇಳ್ತಾ ಇದೆ, ಚತುರ್ಮುಖ ಬೇರೆ ಬೇರೆ ದೇವತೆಗಳನ್ನು ಬೇರೆ ಬೇರೆ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದಂತೆ. ಸೃಷ್ಟ್ವಾ ಸ್ವಯಂ ಸಮುದ್ದಿಷ್ಟ ಧಾರಣಂ ಕಥಮಸ್ಯ ಸ್ಯಾತ್ ಗತಿಶ್ಚಾಸ್ಯ ಕಥಂ ಪರ. ಈ ಜೀವರಿಗೆ ಅವರ ಧಾರಣೆ ಆಗಬೇಕು, ಪರಗತಿ ಅವರಿಗೆ ಆಗಬೇಕು, ಮೋಕ್ಷ ಬರಬೇಕು. ಇದಾಗಬೇಕಾದ್ರೆ ಏನು ಅಂತ ಯೋಚನೆ ಮಾಡಿ, ಇತಿ ಮತ್ವಾ ಹರೇರ್ಭಕ್ತಿ ಜ್ಞಾನರೂಪಂ ಪುನರ್ವಿಭುಂ ವಾಯೋರೂಪಾಂತರಂ ಪುನಃ ಸಸರ್ಜ. ಧಾರಣೆಗೆ ಮತ್ತು ಪರಗತಿಯನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂತಹ ವಾಯುದೇವರ ಒಂದು ರೂಪ, ಭಕ್ತಿಜ್ಞಾನ ರೂಪ. ವಾಯುದೇವರದ್ದು ಒಂದು ಭಕ್ತಿಜ್ಞಾನ ರೂಪವನ್ನು ಸೃಷ್ಟಿ ಮಾಡಿದನು. ಸಸರ್ಜ ಮತಿಮಾನ್ ಬ್ರಹ್ಮ ವಿಷ್ಣುರಾಜ್ಞಾ ಪುರಸ್ಕೃತ. ಭಗವಂತ ಆಜ್ಞೆ ಮಾಡಿದ, ಚತುರ್ಮುಖ ಒಂದು ರೂಪವನ್ನು ನೀನು ಸೃಷ್ಟಿ ಮಾಡು. ವಾಯುದೇವರ ಒಂದು ಭಕ್ತಿಜ್ಞಾನ ರೂಪವಾಗಿರ್ತಕ್ಕಂಥದ್ದು. ಅದರಿಂದಾಗಿ ಪ್ರೇರಿತರಾಗಿ ಸಜ್ಜನರು ಭಕ್ತಿ ಜ್ಞಾನವನ್ನು ಅಳವಡಿಸಿಕೊಳ್ಳುವಂತಾಗಬೇಕು. ಅದಕ್ಕಾಗಿ ಎಷ್ಟು ಹೇಳಿದ ಅಂದರೆ, ಒಂದೊಮ್ಮೆ ಅಷ್ಟು ಸಾಮರ್ಥ್ಯ ಇಲ್ಲದಿದ್ದರೂ ಕೂಡ ವಾಯೋರ್ ವಿಷ್ಣು ಭಕ್ತ್ಯಾದಿ ರೂಪಿಣ ಪ್ರಾಪ್ತುಂ ಇಚ್ಛತಿ ಯುಕ್ತಸ್ಸನ್ ವಿಷ್ಣುಂ ಸಬಲವತ್ತರಂ. ಒಬ್ಬ ನಿರ್ಬಲನಾಗಿದ್ದ, ಅವನಿಗೆ ಪರಗತಿಯನ್ನು ಹೊಂದಲಿಕ್ಕೆ ಅವನಿಗೆ ಬೇಕಾದ ಸಾಮರ್ಥ್ಯ ಇಲ್ಲ. ಅವನು ವಾಯುದೇವರ ಈ ರೂಪವನ್ನು
ಅವಲಂಬಿಸಿಕೊಂಡು, ಭಕ್ತಿಜ್ಞಾನ ರೂಪವನ್ನು ಅವಲಂಬಿಸಿಕೊಂಡು ಅವನು ಬಲವತ್ತರನಾದ ಪರಮಾತ್ಮವನ್ನು ಹೊಂದಲಿಕ್ಕೆ ಅವ ಸಮರ್ಥನಾಗ್ತಾನೆ. ಹೇಗೆ ಅಂದರೆ ಆ ನಾರದೀಯ ಹೇಳುತ್ತೆ, ಯಥಾ ಯುವರಾಜೇನ ಮಹಾರಾಜಂ ಅಭೀಪ್ಸಿತ. ಒಬ್ಬ ಮಹಾರಾಜನ ಹತ್ರ ಹೋಗಲಿಕ್ಕೆ ಎಲ್ರಿಗೂ ಅವಕಾಶ ಇರುವುದಿಲ್ಲ. ಯುವರಾಜನನ್ನು ಹಿಡ್ಕೊಂಡು ಅವನ ಮಾಧ್ಯಮದಲ್ಲಿ ಮಹಾರಾಜನ ಹತ್ರ ಹೋಗ್ತಾರೆ. ಹಾಗೆಯೇ ವಾಯುದೇವರ ಭಕ್ತಿ ಮತ್ತು ಜ್ಞಾನ ಅನ್ನುವ ಒಂದು ರೂಪವನ್ನು ಇಟ್ಟುಕೊಂಡು ಒಬ್ಬ ದುರ್ಬಲನೂ ಕೂಡ ಪರಮಾತ್ಮನನ್ನು ಹೊಂದಬಹುದು ಅಂತ ಆ ನಾರದೀಯ ಪ್ರಮಾಣ ಹೇಳ್ತಾ ಇದೆ. ಪೇಂಗಿ ಶ್ರುತಿ ಮತ್ತೊಂದು ಮಾತು ಹೇಳ್ತಾರೆ, ಪ್ರಾಣ ಸೂತ್ರಂ ಮಹಾ ವಿಷ್ಣು ಭಕ್ತಿ ಆದಿಗೋಪೋ ಮಹಾನ್. ವಿಷ್ಣು ಭಕ್ತಿ ಅನ್ನುವುದೇ ಪ್ರಾಣದೇವರ ಒಂದು ರೂಪ, ಅದರ ಹೆಸರೇ ವಿಷ್ಣು ಭಕ್ತಿ ಅಂತ. ವಿಷ್ಣು ಭಕ್ತಿಗೆ ಅಷ್ಟು ಅದು ಬೆಂಬಲ ಕೊಡುವಂಥದ್ದು, ಅದು ಆಧಾರವಾಗಿರುವಂಥದ್ದು. ಆ ರೀತಿಯಿಂದ ವಿಷ್ಣು ಭಕ್ತಿ ಅನ್ನತಕ್ಕಂಥ ಒಂದು ರೂಪ. ಈ ರೂಪದಿಂದ ವಿಶೇಷವಾಗಿ ಭಕ್ತಿ ಜ್ಞಾನವನ್ನು ವಾಯುದೇವರು ವಿಶೇಷವಾಗಿ ನಮ್ಮಲ್ಲಿ ನೀಡ್ತಾರೆ. ಎಷ್ಟು ಅಂದರೆ, ನಾವು ಪೂಜೆ ಇತ್ಯಾದಿಗಳನ್ನು ನಡೆಸುವಾಗಲೂ ಕೂಡ ಅಸ್ಯ ಭಕ್ತ್ಯಾದಿ ಪ್ರದಸ್ಥತ ಭೂತಾನಾಂ ತಸ್ಯ ವಿಷಯೇ. ಒಬ್ಬೊಬ್ಬ ದೇವತೆಗಳು ತಾವು ಪರಮಾತ್ಮನ ಯಾವ ಅಂಗದಿಂದ ಹುಟ್ಟಿದಾರೋ ಆ ಅಂಗಕ್ಕೆ ಅನುಗುಣವಾಗಿ ತಮ್ಮ ಸೇವೆಯನ್ನು ಮಾಡ್ತಾರಂತೆ ಈ ಉಪನಿಷತ್ತು ಹೇಳುತ್ತೆ. ಪ್ರಾಣದೇವರು ಪುರುಷ ಸೂಕ್ತ ಹೇಳುವಂತೆ ಪ್ರಾಣದೇವರು ಪರಮಾತ್ಮನ ಪ್ರಾಣದಿಂದ ಹುಟ್ಟಿದವರು. ಹಾಗಾಗಿ ಪ್ರಾಣದಿಂದ ಹುಟ್ಟಿದ್ರಿಂದಾಗಿ ಪ್ರಾಣಕ್ಕೆ ಅವಶ್ಯವಾಗಿ ಬೇಕಾಗಿರುವಂಥದ್ದು ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಭಕ್ತಿ ಮತ್ತು ಜ್ಞಾನ. ಆದುದರಿಂದ ಅಸ್ಯ ಜ್ಞಾನ ಭಕ್ತಿ ಪದಸ್ತಥ, ಭಗವಂತನ ಭಕ್ತಿ ಮತ್ತು ಜ್ಞಾನವನ್ನು ಪ್ರಾಣಾದ್ ವಾಯು ರಜಾಯತ ಅಂತ ಇರುವಂತೆ ಪರಮಾತ್ಮನ ಪ್ರಾಣದಿಂದ ವಾಯು ಹುಟ್ಟಿದ್ರಿಂದ ಪ್ರಾಣಕ್ಕೆ ಬೇಕಾಗಿರ್ತಕ್ಕಂತಹ ಭಕ್ತಿ ಮತ್ತು ಜ್ಞಾನವನ್ನು ವಾಯುದೇವರು ಕೊಡುವಂಥದ್ದು. ಭೂತಾನಾಂ ತಸ್ಯ ವಿಷಯೇ. ನಾರಾಯಣ ಶ್ರುತಿಯು ಕೂಡ ಅದನ್ನು ಸ್ಪಷ್ಟ ಹೇಳುತ್ತೆ, ಸರ್ವಪ್ರವರ್ತಕೋ ವಾಯು ಜ್ಞಾನ ಮೋದ ಪ್ರದಸ್ತಥ ಅಂತ. ಎಲ್ಲವನ್ನು ಪ್ರೇರಣೆ ಮಾಡುವವನು, ಆದರೆ ಜ್ಞಾನ ಮತ್ತು ಭಕ್ತಿಯನ್ನು ವಿಶೇಷವಾಗಿ ಪ್ರೇರಿಸ್ತಾನೆ ಅಂತ ಹೀಗೆ ಹೇಳ್ತಾ ಇದೆ. ಆದುದರಿಂದಲೇ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ಭಗವತ್ ಕಾರ್ಯ ಸಾಧಕ ಅಂದರೆ ಅವರು ಭಗವಂತನ ಕಾರ್ಯವನ್ನು ನಡೆಸ್ತಾರೆ ಅನ್ನೋದು ಒಂದು ಅರ್ಥ. ಇನ್ನು ಇನ್ನೊಬ್ಬರಿಂದ ಭಗವಂತನ ಕಾರ್ಯವನ್ನು ಸಾಧಿಸುವಂತೆ ಅವರು ಮಾಡ್ತಾರೆ, ಪ್ರೇರಿಸ್ತಾರೆ ಅನ್ನೋದು ಅರ್ಥ. ಅಂತರ್ನಿತ ನಿಚ ಸ್ವಯಂ ಸಾಧಯತಿ ಅನ್ಯಾನ್ ಸಾಧಯತಿ. ಉಳಿದವರು ನಾವು ನೋಡಿದರೆ ಗೊತ್ತಾಗುತ್ತೆ, ಆಂಜನೇಯ ಇರ್ಬೋದು, ಭೀಮಸೇನ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ತಾವು ಭಗವಂತನ ಕಾರ್ಯವನ್ನು ನಡೆಸುವುದಲ್ಲದೆ ಉಳಿದವರು ಕೂಡ ಭಗವಂತನ ಕಾರ್ಯ ನಡೆಸುವಂತೆ ಅದಕ್ಕೆ ಬೇಕಾದ ಪ್ರೇರಣೆಯನ್ನು ನೀಡಿಸುವಂಥದ್ದು. ಹೇಗೆ ಆಂಜನೇಯ ಸುಗ್ರೀವನಿಂದ ಮಾಡಿಸಿದ, ಭೀಮಸೇನ ಅರ್ಜುನ ಮುಂತಾದವರಿಂದ ಭಗವಂತನ ಕಾರ್ಯ ನಡೆಸಿದ, ಮಧ್ವಗುರುಗಳಂತೂ ವಿಷ್ಣು ತೀರ್ಥರೇ ಮುಂತಾದವರಿಂದ ಭಗವಂತನ ಸೇವೆಯನ್ನು ಮಾಡಿಸಿ ಆಗುವುದು. ಹಾಗಾಗಿ ನಾವು ಭಗವಂತನ ಕಾರ್ಯದಲ್ಲಿ ತೊಡಗಿದಾಗ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು ಜ್ಞಾನ ಮತ್ತು ಭಕ್ತಿ. ಅದನ್ನು ವಾಯುದೇವರು ಅದಕ್ಕೆ ಅಭಿಮಾನಿಗಳಾಗಿದ್ದುಕೊಂಡು ವಿಶೇಷವಾಗಿ ಕೊಡುವವರು ವಾಯುದೇವರು ಅಂತ ಪ್ರಮಾಣಗಳು ಸಾರ್ತಾ ಇವೆ. ಹಾಗೆ ನಮ್ಮ ಆಚರಣೆಯಲ್ಲಿ ನೀರಿನ ಪಾತ್ರ ಬಹಳ ದೊಡ್ಡದು. ಅದಕ್ಕೆ ಅರ್ಕ ಅಂತಲೇ ಕರೆಯುವಂಥದ್ದು. ಆಪೋ ಅರ್ಚತೋ ಯಥೋ ಜಾತಾ ಅಥೋ ಅರ್ಚನ ಸಾಧನಾ. ಭಗವಂತ ಏನೇನು ಕಾರ್ಯವನ್ನು ನಡೆಸ್ತಾ ಆಯಾ ಪದಾರ್ಥವನ್ನು ಸೃಷ್ಟಿ ಮಾಡ್ತಾನೋ ಆಯಾ ಕಾರ್ಯಕ್ಕೆ ಆ ಪದಾರ್ಥದ ವಿನಿಯೋಗ. ಭಗವಂತ ತನ್ನನ್ನು ಪೂಜಿಸ್ತಾ ನೀರನ್ನು ಸೃಷ್ಟಿ ಮಾಡಿದಂತೆ. ಹಾಗಾಗಿ ನೀರು ಅನ್ನುವುದು ಭಗವಂತನ ಅರ್ಚನೆಗೆ ಸಾಧನ. ಹಾಗಾಗಿ ಅದಕ್ಕೆ ಅರ್ಕ ಅಂತ ಹೆಸರು, ಸಂಸ್ಕೃತದಲ್ಲಿ ಅರ್ಕ ಅಂತ. ಭಗವಂತನ ಅರ್ಚನೆಗೆ ವಿಶೇಷವಾಗಿ ಅದು ಸಾಧನೆಯಾಗಿರುವಂಥದ್ದು. ಅಂತಹ ನೀರಿಗೆ ವಾಯುಶ್ಚ ಅಭಭಿಮಾನವಾನ್. ವಾಯುದೇವರು ಅದಕ್ಕೆ ಮುಖ್ಯವಾಗಿ ಅಭಿಮಾನಿಗಳು. ಹಾಗಾಗಿಯೇ ಗಮನಿಸಬೇಕಾದದ್ದು ಪವನಃ ಪವತಾಮಸ್ಮಿ ಅಂತ ಗೀತೆಯಲ್ಲಿ ಹೇಳ್ತಾರೆ. ಪವಿತ್ರ ಮಾಡ್ತಕ್ಕಂಥ ಪದಾರ್ಥಗಳಲ್ಲೆಲ್ಲ ಪವನನಲ್ಲಿ ನಾನಿದ್ದೇನೆ ಅಂತ ತನ್ನ ವಿಭೂತಿ ರೂಪ ಅಂತ. ಅಂತಹ ಪವನ ನೀರಿನಲ್ಲಿ ಇರುವುದರಿಂದೇನೆ ನೀರು ಅನ್ನುವುದು ನಮಗೆ ಮಹಾಪಾವಿತ್ರ್ಯವನ್ನು ಕೊಡ್ತಕ್ಕಂಥ ಪದಾರ್ಥ. ಯಾವ ಅಶುದ್ಧಿ ಇದ್ದರೂ ಕೂಡ ನಾವು ಅಶುದ್ಧಿಯನ್ನು ದೂರ ಮಾಡುವುದು ನೀರಿನ ಮೂಲಕ. ನೀರಿಗೆ ಅಂತಹ ಸಾಮರ್ಥ್ಯ ಹೇಗೆ ಬಂದಿದೆ?
ಅದರಲ್ಲಿ ವಿಶೇಷವಾಗಿ ವಾಯುದೇವರು ಇರುವಂತಹದ್ದು ಅಂತ. ಇಷ್ಟು ಮಾತ್ರ ಅಲ್ಲ, ಅದರಲ್ಲಿ ವಾಯುದೇವರದು ಉದನ್ಯ ಅನ್ನತಕ್ಕಂಥ ಒಂದು ರೂಪ. ಉದನ್ಯ ಅನ್ನುವುದು ನೀರು ಕುಡಿದು ಕೂಡಲೇ ನಮಗೆ ನೀರಡಿಕೆ ಪರಿಹಾರವಾಗುತ್ತೆ. ಹೇಗಾಗುತ್ತೆ? ಅಲ್ಲ, ನೀರು ಕುಡಿದು ಆಯಿತು ಅಲ್ಲ. ಉದನ್ಯ ಅನ್ನತಕ್ಕಂಥ ವಾಯುದೇವರ ಒಂದು ರೂಪ ಇದೆ. ಆ ರೂಪ ಹಾಗಾಗಿ ನೀರು ಕುಡಿದಾಗ ಆ ರೂಪದ ಪ್ರವೇಶ ನಮ್ಮ ಒಳಗೆ ಆಗುತ್ತೆ. ಆದುದರಿಂದ ನೀರಡಿಕೆ ಪರಿಹಾರವಾಗುತ್ತೆ ಅಂತ ಪುರಾಣ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಾವು ಊಟ ಮಾಡುವಾಗ ನೀರು ಕುಡಿತೇವೆ. ಆ ನೀರು ಆಪಹ ಪೀತಾಹ ತ್ರೇಧಾ ವಿಧೀಯಂತೆ 3 ವಿಭಾಗವಾಗುತ್ತೆ ಅಂತೆ. ಒಂದು ಭಾಗ ಅದು ಮೂತ್ರವಾಗಿ ಹೋಗುತ್ತೆ. ಯೋ ಮಧ್ಯಮಃ ತಲ್ಲೋಹಿತಂ, ಅದರ ಮಧ್ಯಮ ಭಾಗ ಉಂಟಲ್ವ, ಅದು ರಕ್ತವಾಗಿ ಪರಿಣಾಮ ಹೊಂದುತ್ತೆ. ಯೋ ಅನಿಷ್ಟ ಸ ಪ್ರಾಣ, ಅದರ ಸೂಕ್ಷ್ಮ ಭಾಗ ಅದು ಪ್ರಾಣ. ಹಾಗಾಗಿ ನಮ್ಮಲ್ಲಿ ಪ್ರಾಣಶಕ್ತಿ ಉಂಟಾಗಬೇಕಾಗಿದ್ರೆ ನೀರು, ಆ ನೀರಿನಲ್ಲಿ ಪ್ರಾಣಶಕ್ತಿ ಹೇಗೆ ಬಂತು ಅಂದರೆ ಅದಕ್ಕೆ ನೀರಿಗೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ಹೀಗೆ ನೀರನ್ನು ಬಳಸುವಾಗ ಅದಕ್ಕೆ ಅಭಿಮಾನಿಗಳಾದವರು ವಾಯುದೇವರು ಅನ್ನೋ ಎಚ್ಚರ ನಮಗೆ ಇರಬೇಕಾದದ್ದು. ಇನ್ನು ಯಜ್ಞ ನಿರ್ವಹಣೆಯಲ್ಲಿ ವಾಯುದೇವರ ಪಾತ್ರ ಬಹಳ ದೊಡ್ಡದು. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞೆ ಪ್ರತಿಷ್ಠಿತ. ಯಜ್ಞಕ್ಕೆ ಮುಖ್ಯ ಅಭಿಮಾನಿ, ಯಜ್ಞದಲ್ಲಿ ಪ್ರತಿಷ್ಠಿತರೇ ವಾಯುದೇವರು. ಯಾಕೆ ಅವರಿಗೆ ಯಜ್ಞ ಅಂತ ಹೆಸರು ಅಂದರೆ ಜ್ಞ ಶುದ್ಧ ಭಾವ ಇತ್ಯಸ್ಮಾತ್ ಎನ್ನಯಂ ಭಾವಯೇದ್ ಯತಃ. ಜ್ಞ ಅಂದರೆ ಶುದ್ಧತ್ವ ಅಂತ ಅರ್ಥ. ಆ ಶುದ್ಧತ್ವವನ್ನು ಯಾಪಯತಿ, ಅದು ತಂದುಕೊಡುವವ ಅನ್ನೋ ದೃಷ್ಟಿಯಿಂದ ವಾಯುದೇವರಿಗೆ ಯಜ್ಞ. ಜ್ಞ ಅಂದರೆ ಶುದ್ಧ ಭಾವ, ಯಜ್ಞಕ್ಕೆ ಬೇಕಾದ ಶುದ್ಧ ಭಾವವನ್ನು ತಂದುಕೊಡುವವರು ಅನ್ನೋ ದೃಷ್ಟಿಯಿಂದ ಅವರು ಯಜ್ಞ. ಹಾಗಾಗಿ ಯಜ್ಞದಲ್ಲಿ ಇದ್ದುಕೊಂಡು ಎನ್ನಾಯಂ ಪಾವಯೇತ್ ಯತಃ ಅಥೋ ವಾಯುರ್ ಯಜ್ಞನಾಮ, ಆ ಯಜ್ಞದಲ್ಲಿ ಇದ್ದುಕೊಂಡು ಯಜ್ಞ ಅದು ಪವಿತ್ರ ಆಗುವಂತೆ ಮಾಡುವವರು ಅವರು ಅಲ್ಲಿ ಯಜ್ಞನಾಮಕರಾದ ವಾಯುದೇವರು. ಇಷ್ಟು ಮಾತ್ರ ಅಲ್ಲ, ದೇವತೆಗಳಿಗೆ ನಾವು ಆಹುತಿ ಕೊಡ್ತೇವೆ. ಆ ಆಹುತಿ ನೇರವಾಗಿ ದೇವತೆಗಳಿಗೆ ತಲುಪುವುದಲ್ಲ. ಅಲ್ಲಿ ಹೇಳ್ತಾರೆ ಆಹತಸ್ಮಾ ದೇವತಾನಾಂ ಸರ್ವಾಸಾಂ ಭಾಗಮುಂ ಮರುತ್. ದೇವತೆಗಳಿಗೆ ಇಂದ್ರಾಯ ಸ್ವಾಹ ವಾಯವೇ ಸ್ವಾಹ ಅಂತ ಕೊಟ್ಟಾಗ, ಇನ್ನು ಬೇರೆ ಬೇರೆ ದೇವತೆಗಳಿಗೆ ಕೊಟ್ಟಾಗ ಅಲ್ಲಿರ್ತಕ್ಕಂಥ ವಾಯುದೇವರು ಅದನ್ನು ಸ್ವೀಕಾರ ಮಾಡುವುದುಂಟು. ಭಾಗಮುಗ್ ಮರುತ್ ಏಕೇವ ಪ್ರಾಣನಾಮ, ಅವರದನ್ನು ಸ್ವೀಕಾರ ಮಾಡಿ ಅವರಿಗೆ ಮತ್ತೆ ತಲುಪಿಸುವಂಥದ್ದು. ಹಾಗಾಗಿ ಯಜ್ಞದಲ್ಲಿ 2 ಪಾತ್ರ. ಒಂದು, ಅದು ಪವಿತ್ರ ಆಗುವಂತೆ ಮಾಡುವವರು ಪ್ರಾಣದೇವರು. ಇನ್ನೊಂದು, ನಾವು ಏನು ಆಹುತಿ ಕೊಡ್ತೇವೆ ಅದನ್ನು ತಾವು ಸ್ವೀಕಾರ ಮಾಡಿ ಇಂದ್ರನೋ ಮತ್ತೊಬ್ಬ ದೇವತೆಯೋ ಅವರಿಗೆಲ್ಲ ತಲುಪಿಸುವವರು ವಾಯುದೇವರು. ಅದಕ್ಕಿಂತೆಲ್ಲ ಮುಖ್ಯವಾಗಿ ನಾವು ಏನು ಕರ್ಮ ಮಾಡ್ತೇವೆ ಆ ಕರ್ಮವನ್ನೆಲ್ಲ ನಮ್ಮಿಂದ ನಡೆಸಿ ಅದನ್ನು ದೇವರಿಗೆ ಅರ್ಪಣೆ ಮಾಡುವವರು ಪ್ರಾಣದೇವರು. ಈಶಾವಾಸ್ಯೋಪನಿಷತ್ತು ಹೇಳುತ್ತೆ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಅದನ್ನು ಬ್ರಹ್ಮಾಂಡದ ಮೂಲಕ ಆಚಾರ್ಯ ಸ್ಪಷ್ಟಪಡಿಸ್ತಾರೆ. ಮಾರುತ್ಯೇವ ಯತಶ್ಚೇಷ್ಟ ಸರ್ವಾತಾ ಹರಯೇರ್ಪಯೇತ್. ವಾಯುದೇವರು ನಮ್ಮಲ್ಲಿ ಇದ್ದುಕೊಂಡು ಬೇರೆ ಬೇರೆ ಸಾಧನೆಗಳನ್ನು ನಡೆಸುವವರು. ಹಾಗಾಗಿಯೇ ನಾವು ಆ ಸಾಧನೆ ನಡೆಸಿದಾಗ ಅದನ್ನು ಮತ್ತೆ ಭಗವಂತನ ಪಾದಾರವಿಂದಕ್ಕೆ ಅರ್ಪಿಸುವವರು ಕೂಡ ಅವರು. ಹಾಗಾಗಿ ನಮ್ಮಿಂದ ಏನು ಸಾಧನೆ ನಡೆದರೂ ಕೂಡ ಅದು ಪ್ರವಚನ ಕಾರ್ಯ ಆಗಿರ್ಬೋದು, ಪ್ರವಚನದ ಶ್ರವಣ ಕಾರ್ಯ ಆಗಿರ್ಬೋದು, ಅದನ್ನು ಮುಖ್ಯವಾಗಿ ನಡೆಸುವವರು ಪ್ರಾಣದೇವರು. ನಡೆಸುವುದು ಮಾತ್ರ ಅಲ್ಲ, ಅದನ್ನು ನಡೆಸಿ ಕರ್ಮಾಧ್ಯಕ್ಷನಾದ ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಿಸುವವರು ಕೂಡ ಅವರು ಆಗಿದ್ದಾರೆ. ಹಾಗೆಯೇ ಮುಖ್ಯವಾಗಿ ಮಹಾಸಾಧಕರು ಅವರಾಗಿದ್ದಾರೆ. ಆದುದರಿಂದ ಮಹಾಭಾರತದಲ್ಲಿ ಒಂದು ಮಾತು ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಂ ಉದೀರಯೇತೆ ತಥೋ ಜಯಂ ಉದೀರಯೇತೆ ಅಂತ. ಜಯ ಅನ್ನತಕ್ಕಂಥ ಮಹಾಭಾರತವನ್ನಾಗಲಿ ಅಥವಾ ಬೇರೆ ಗ್ರಂಥವನ್ನಾಗಲಿ ಅದನ್ನು ಪ್ರವಚನ ಮಾಡುವ ಮುಂಚೆ ನಾರಾಯಣನೇ ಮುಂತಾಗಿರ್ತಕ್ಕಂಥ 6 ಮಂದಿಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ, ನರೋತ್ತಮರಾದ ಪ್ರಾಣದೇವರಿಗೆ ನಮಸ್ಕಾರ ಮಾಡಬೇಕು ಅಂತ. ಯಾಕೆ ಅಂದರೆ ಆಚಾರ್ಯ ಹೇಳ್ತಾರೆ ಅವರು ಸಾಧಕೋತ್ತಮರು, ಸಾಧನೆ ಮಾಡುವವರಲ್ಲೆಲ್ಲ ಉತ್ತಮರಾದವರು. ಅವರಿಗೆ ನಮಸ್ಕಾರ ಮಾಡಿದರೆ ತಾವು ಏನು ಸಾಧನೆಯಲ್ಲಿ ಏರಿದ್ದಾರೆ
ಆ ಸಾಧನಾ ಪಥದಲ್ಲಿ ನಮ್ಮನ್ನು ಕೂಡ ಕೈ ಹಿಡಿದು ಅವರು ಅವರು ನಮ್ಮನ್ನು ಮುನ್ನಡೆಸ್ತಾರೆ. ಹಾಗಾಗಿ ಸಾಧಕೋತ್ತಮರಾಗಿರ್ತಕ್ಕಂಥ ಪ್ರಾಣದೇವರಿಗೆ ನರೋತ್ತಮಂ ಅನ್ನತಕ್ಕಂಥ ಮಾತಿನಿಂದ ಮಾತನ್ನು ಉಲ್ಲೇಖ ಮಾಡುವ ಮೂಲಕ ನಾವು ಯಾವುದೇ ಗ್ರಂಥದ ಪ್ರವಚನಾದಿಗಳನ್ನು ಮಾಡುವಾಗ ಅವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೀಗೆ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸಾಧನೆಗಳನ್ನು ಬೇರೆ ಬೇರೆ ಸಾಧನೆಗಳನ್ನು ನಡೆಸುವಾಗ ಪ್ರಾಣದೇವರ ಪಾತ್ರವನ್ನು ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿ ನಮ್ಮ ಸಾಧನೆಯನ್ನು ನಾವು ನಡೆಸಿದಾಗ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸು. ಹರಿಗುರು ಭಕ್ತರಾಗಿರ್ತಕ್ಕಂತಹ ಅರವಿಂದ್ ಲಕ್ಷ್ಮೀನಾರಾಯಣ್ ಮತ್ತು ಅವರ ಕುಟುಂಬದವರು ಜ್ಞಾನ ಸೇವೆಗೆ ವಿಶೇಷವಾಗಿರ್ತಕ್ಕಂಥ ತಮ್ಮ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಅವರಿಗೆ ಹರಿಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ.